ಋಣಾನುಬಂಧ ಅಧ್ಯಾಯ 21. ಸನ್ನಿಧಿ ಸಂಧ್ಯಾಳ ಹತ್ರ ತನ್ನ ಜೀವನದಲ್ಲಿ ಮಿಂಚು ಎಷ್ಟು ಮುಖ್ಯ ಅನ್ನೋದನ್ನು ಸಾಬೀತು ಮಾಡಿದ್ಲು. ಇದನ್ನು ಬೇರೊಂದು ಮನಸ್ಸು ಕೇಳಿಸ್ಕೊತಾ ಇರ್ಬೋದು ಅನ್ನೋ ಪ್ರಶ್ನೆ ಇಲ್ಲದೆ ಸನ್ನಿಧಿ ಸಂಧ್ಯಾಳ ಹತ್ರ ಮುಕ್ತವಾಗಿ ಮಾತಾಡಿದ್ಲು. ಸನ್ನಿಧಿಯ ಹತ್ರ ಬಂದ ಸಂಧ್ಯಾ ಅವಳನ್ನು ಗಟ್ಟಿಯಾಗಿ ತಬ್ಬಿ ಸಮಾಧಾನ ಮಾಡ್ತಾ ಇದ್ಲು. ಅಷ್ಟರಲ್ಲಿ ಮಿಂಚು ಮಾ ಎನ್ನುತ್ತಾ ಸನ್ನಿಧಿ ಬಳಿ ಓಡಿ ಬರಲು ತನ್ನ ಎರಡೂ ಕೈ ಚಾಚಿ ಮಿಂಚುವನ್ನು ಅಪ್ಪಿ ಮುಖದ ತುಂಬೆಲ್ಲ ಮುತ್ತಿಕ್ಕಿ ನನ್ನ ಯಾವತ್ತೂ ಬಿಟ್ಟು ಹೋಗಬೇಡ ಕಂದ ಅಂತ ಇನ್ನಷ್ಟು ಗಟ್ಟಿಯಾಗಿ ತಬ್ಬಿ ಅಳ್ತಾಳೆ ಸನ್ನಿಧಿ. ಮಿಂಚು ತನ್ನ ಪುಟ್ಟ ಬೊಗಸೆಲಿ ಸನ್ನಿಧಿಯ ಮುಖವನ್ನು ಹಿಡಿದು, ಸನ್ನಿ ಯಾಕೆ ನಾನು ನಿಂಗೆ ಬೇಡವಾ? ನನ್ನನ್ನು ಯಾರ ಬಳಿಯೂ ಕಳಿಸ್ಬೇಡ ಆಯಿತಾ? ನೀನಿಲ್ಲ ಅಂದರೆ ನಾನು ಎಲ್ಲೂ ಇರೋದಿಲ್ಲ. ಅದು ಆ ಕಾರುಣ್ಯ ಅಮ್ಮ ಬಂದರೂ ಸರಿಯೇ ಅಂದಾಗ ಸಂಧ್ಯಾಳಿಗೆ ಅರ್ಥ ಆಗಿತ್ತು ಸನ್ನಿಧಿ ಮತ್ತು ಮಿಂಚುವಿನ ಬಾಂಧವ್ಯ ಎಂಥದ್ದು ಅಂತ. ಇಲ್ಲ ಕಂದ, ಇನ್ಮುಂದೆ ನಾನು ಸತ್ತರೆ ಮಾತ್ರ ನಾನು ನಿನ್ನಿಂದ ದೂರ ಹೋಗೋದು ಅಂತ ಮಿಂಚುವನ್ನು ಅಪ್ಪಿ ಸಮಾಧಾನ ಮಾಡಿ, ಈಗ ಹೋಗಿ ಫ್ರೆಶ್ ಅಪ್ ಆಗು ಕಂದ, ಅಮ್ಮ ನಿಂಗೆ ಸ್ನ್ಯಾಕ್ಸ್ ಕೊಡ್ತಾಳೆ ಅಂತ ಕಳಿಸ್ತಾಳೆ ಸನ್ನಿಧಿ. ನಂತರ ಸಂಧ್ಯಾ ಕಡೆ ಮುಖ ಮಾಡಿ, ಈ ಬಾಂಧವ್ಯ ಮತ್ತು ಪ್ರೀತಿಯನ್ನು ನಾನು ತ್ಯಾಗ ಮಾಡಿ ಅವಳ ಕಟುಕಿ ಅಮ್ಮನ ಬಳಿ ಈ ಮುದ್ದು ಕಂದಮ್ಮನನ್ನು ಬಿಡಬೇಕಾ ಅಂತ ಅಂದಾಗ ಸನ್ನಿಧಿಯನ್ನು ಗಟ್ಟಿಯಾಗಿ ಅಪ್ಪಿದ ಸಂಧ್ಯಾ, ನನ್ನನ್ನು ಕ್ಷಮಿಸು ಸನ್ನಿಧಿ, ನಾನು ಸ್ವಾರ್ಥಿ ಹಾಗೆ ಯೋಚನೆ ಮಾಡಿದೆ. ನೀನು ಮಾಡಿರೋದೇ ಸರಿ. ಆದರೆ ನಿನ್ನ ಜೀವನದಲ್ಲಿ ಮತ್ತೊಬ್ಬ ಹುಡುಗ ಪ್ರವೇಶವಾಗಿ ಅವನು ನಿನ್ನನ್ನು ಮತ್ತು ಮಿಂಚುವನ್ನು ಇಬ್ಬರನ್ನ ಒಪ್ಕೊಂಡ್ರೆ ಅಂತಹ ವ್ಯಕ್ತಿಯನ್ನು ಕಳ್ಕೋಬೇಡ ಅಂತ ಹೇಳ್ತಾಳೆ. ಸಂಧ್ಯಾಳ ಮಾತಿಗೆ ವಿಷಾದದ ನಗೆನಕ್ಕು, ಸರಿ ಆಯಿತು, ಈಗ ನೀನು ಕೂಡ ಸಮಾಧಾನ ಮಾಡ್ಕೊ, ಮಿಂಚು ಜೊತೆ ಸ್ವಲ್ಪ ಹೊತ್ತು ಆಟ ಆಡು, ನಾನು ಏನಾದರೂ ಸ್ನ್ಯಾಕ್ಸ್ ಮಾಡ್ತೀನಿ ಅಂತ ಕಿಚನ್ ಕಡೆ ಹೊರಟಳು ಸನ್ನಿಧಿ. ಅಲ್ಲೇ ಇದ್ದ ಸಿಂಕ್ನಲ್ಲಿ ಮುಖ ತೊಳೆದ ಸಂಧ್ಯಾ ಮಿಂಚು ಇರುವಲ್ಲಿಗೆ ಹೋಗಿ ಅವಳಿಗೆ ಬೇರೆ ಬಟ್ಟೆಯನ್ನು ಹಾಕಿ ಹಾಲ್ಗೆ ಕರ್ಕೊಂಡು ಬರ್ತಾಳೆ. ಹಾಲ್ನ ಎದುರಿಗೆ ಕಿಚನ್ ಇದ್ದಿದ್ದರಿಂದ ಇಬ್ಬರಿಗೂ ಕೇಳಿಸೋ ಹಾಗೆ ಇವತ್ತು ಹೊಸ ಸ್ಕೂಲ್ ಬಗ್ಗೆ ಹೇಳಿ ಎಲ್ಲ ವರದಿಯನ್ನು ಒಪ್ಪಿಸ್ತಾಳೆ ಮಿಂಚು. ಆ ಮುಗ್ಧ ಮಾತನ್ನು ಕೇಳಿಸ್ಕೊಳ್ತಾ ಇದ್ದ ಸಂಧ್ಯಾಗೆ ಹಿಂದು ಮುಂದು ಯೋಚಿಸದೆ ಇಂಥ ಮುದ್ದಾದ ಹುಡುಗಿಯನ್ನು ಕಟುಕರ ಮನೆಗೆ ಬಿಡು ಅಂತ ಹೇಳಿದ್ದು ನಾನು ಮಾಡಿದ ದೊಡ್ಡ ತಪ್ಪು ಅಂತ ಗಿಲ್ಟ್ ಫೀಲ್ ಮಾಡಿಕೊಂಡು, ಸಾರಿ ಕಂದ ಅಂತ ಹೇಳಿ ಮಿಂಚುಗೆ ಮುತ್ತಿಟ್ಲು ಸಂಧ್ಯಾ. ಸನ್ನಿ, ಈ ಸಂಧ್ಯಾ ಚಿಕ್ಕಿ ಯಾಕೆ ಬೇಜಾರಲ್ಲಿದೆ ಅಂತ ಕೇಳಿದ ಮಿಂಚು ಹತ್ರ ಫ್ರೆಂಚ್ ಫ್ರೈಸ್ ಮತ್ತು ಸಾಸ್ ಇಡ್ತಾ, ನಿನ್ನ ಸಂಧ್ಯಾ ಚಿಕ್ಕಿಗೆ ಹೊಟ್ಟೆ ನೋವಂತೆ ಕಂದ ಅಂತ ತಲೆ ಸವರಿ, ಈಗ ಇದನ್ನು ತಿನ್ನು ಅಂತ ಹೇಳಿದ್ಲು ಸನ್ನಿಧಿ. ವೈಭವ್ ನಿರೀಕ್ಷೆ ಮಾಡ್ತಾ ಇದ್ದ ಮಾಹಿತಿಯೊಂದು ಅವನಿಗೆ ಸಿಕ್ಕಿತ್ತು. ಮಾವ, ನಾನು ನಿಮ್ಮೊಂದಿಗೆ ಮಾತಾಡಬೇಕಿತ್ತು, ನೀವು ಇರೋ ಅಲ್ಲಿಗೆ ನಾನು ಬರಲಾ ಅಂತ ಕೇಳಿದಾಗ, ಅಯ್ಯೋ ಬನ್ನಿ ಹೇಳಿ ಅಂದರೆ ಅಂತ ಉತ್ತರಿಸ್ತಾರೆ ಆ ಕಡೆ ಇದ್ದ ವ್ಯಕ್ತಿ. ವೈಭವ್ಗೆ ಅಷ್ಟಕ್ಕೆ ಖುಷಿಯಾಗಿತ್ತು. ಅಂಜಲಿ, ಇನ್ನೂ ನಾನು ಸುಮ್ಮನೆ ಇರೋದಿಲ್ಲ ಅಂತ ದವಡೆ ಬಿಗಿ ಮಾಡಿ ತನ್ನ ಕೋಪ ಕಂಟ್ರೋಲ್ ಮಾಡ್ಕೋತಾನೆ ವೈಭವ್. ಭಾನುವಾರ ನಡೆಯೋ ಪಾರ್ಟಿ ಮುಗಿಸ್ಕೊಂಡು ಹೊರಡೋದಾಗಿ ನಿರ್ಧಾರ ಮಾಡ್ತಾನೆ ವೈಭವ್. ಆ ದಿನ ಭಾನುವಾರ, ಪಾರ್ಟಿ ದಿನ ಕೂಡ ಆಗಿತ್ತು. ಸಂಜೆ ಎಲ್ಲರೂ ದೇಶಪಾಂಡೆ ಬಂಗ್ಲೆಗೆ ಬರ್ತಾಯಿದ್ರು. ಆದರೆ ವೈಭವ್ ಕಣ್ಣು ಮಾತ್ರ ಸನ್ನಿಧಿಯನ್ನು ಹುಡುಕ್ತಾ ಇತ್ತು. ಕೊನೆಗೂ ಅವನ ಕಾಯುವಿಕೆಗೆ ಖುಷಿ ಆಗೋ ಹಾಗೆ ಸನ್ನಿಧಿ ಮಿಂಚು ಜೊತೆ ಬಂದಿದ್ಲು. ಅವಳ ಜೊತೆ ಸಂಧ್ಯಾ ಕೂಡ ಕೈ ಹಿಡ್ಕೊಂಡು ಬರ್ತಾಯಿದ್ಲು. ಆಫೀಸಲ್ಲಿ ಸನ್ನಿಧಿ ಬರೀ ಮಿಸ್ ಆಗಿದ್ಲು. ಆದರೆ ಸನ್ನಿಧಿ ಜೊತೆ ಬಂದ ಮಿಂಚುವನ್ನು ನೋಡಿ ಆಫೀಸಿನ ಸ್ಟಾಫ್ಗಳೆಲ್ಲರೂ ಮಿಂಚು ಮತ್ತು ಸನ್ನಿಧಿಯನ್ನು ಮುತ್ತಿದ್ರು. ಮಿಂಚುಗೆ ಇವರು ನಿಂಗೇನಾಗಬೇಕು ಅಂತೆಲ್ಲ ಮಾತಾಡಿಸ್ತಾ ಇರೋವಾಗ ದೂರದಲ್ಲಿ ನಿಂತು ನೋಡ್ತಾ ಇದ್ದ ವೈಭವ್. ಇವಳು ನನ್ನ ಮಗಳು ಮಿಂಚು ಅಂತ ಎಲ್ಲರಿಗೂ ಪರಿಚಯ ಮಾಡಿದ್ಲು ಸನ್ನಿಧಿ. ಎಲ್ರಿಗೂ ಆಶ್ಚರ್ಯ, ಏನು ನಿಮ್ಗೆ ಇಷ್ಟು ದೊಡ್ಡ ಮಗಳಿದ್ದಾಳ ಅಂತ ಎಲ್ಲರೂ ಬಾಯಿ ಮೇಲೆ ಕೈ ಇಡೋ ಹಾಗೆ ಮಾಡಿದ್ಲು ಸನ್ನಿಧಿ. ಆದರೂ ಅದನ್ನು ನಂಬದ ಕೆಲವರು ಅಕ್ಕನ ಮಗಳು ಇರಬೇಕು ಅಂದಾಗ, ಇಲ್ಲ ಇದು ನನ್ನ ಮಗು ಅಂತ ಹೇಳಿ ಪಾರ್ಟಿ ನಡೆಯೋ ಹತ್ರ ಹೋಗಿದ್ಲು ಸನ್ನಿಧಿ. ಆಗಷ್ಟೇ ಇವರ ಮಾತುಗಳನ್ನು ಕೇಳಿದ್ದ ಒಬ್ಬ ವ್ಯಕ್ತಿ, ನಿನ್ನ ಗಂಡ ಯಾರು ಸನ್ನಿಧಿ ಅಂತ ಕೇಳೋಕೆ ಅವಳ ಅತೀ ಸಮೀಪಕ್ಕೆ ಬಂದು ನಿಂತಿದ್ದ. ಅವನು ಕಂಪನಿಯ ಸ್ಟಾಫ್. ಅದೆಲ್ಲ ನಿಮಗೆ ಯಾಕೆ ಮಿಸ್ಟರ್, ನಿಮ್ಮ ಕೆಲಸ ಎಷ್ಟಿದೆ ಅಷ್ಟನ್ನು ಮಾತ್ರ ನೋಡ್ಕೊಳ್ಳಿ ಅಂತ ಕಠೋರವಾಗಿ ನುಡಿದು ಮಿಂಚು ಇದ್ದಲ್ಲಿಗೆ ಸ್ನ್ಯಾಕ್ಸ್ ತಗೊಂಡು ಹೋದ್ಲು. ಇದನ್ನೆಲ್ಲ ಗಮನಿಸ್ತಾ ಇದ್ದ ವೈಭವ್ ಮಾತ್ರ ಸುಮ್ಮನೆ ನಿಂತಿದ್ದ.
ಪಾರ್ಟಿ ಖುಷಿಯಾಗಿ ಆಗೋ ಬದಲು ಸನ್ನಿಧಿಗೆ ಅವಮಾನದಿಂದ ಕೂಡಿದ ಪಾರ್ಟಿ ಅದಾಗಿತ್ತು. ಸನ್ನಿಧಿ ಬಗ್ಗೆ ಯಾರ ಮನಸ್ಸಲ್ಲಿಯೂ ಕೂಡ ಈಗ ಒಳ್ಳೆ ಅಭಿಪ್ರಾಯ ಮೂಡಿರಲಿಲ್ಲ. ಅಂದಹಾಗೆ ಸನ್ನಿಧಿ, ನನಗೆ ನಿನ್ನಿಂದ ಒಂದು ಸಹಾಯ ಆಗಬೇಕಿತ್ತು ಅಂತ ಅವಳ ಕಂಪನಿಯ ಸ್ಟಾಫ್ ಒಬ್ಬರು ಕೇಳ್ತಾರೆ. ಆ ಹೆಂಗಸಿಗೆ ಸನ್ನಿಧಿಯ ತಾಯಿಯ ವಯಸ್ಸಾಗಿತ್ತು. ಏನು ಹೇಳಿ ಮೇಡಮ್ ಅಂತ ಸಹಜವಾಗಿ ಕೇಳಿದ್ಲು ಸನ್ನಿಧಿ. ಆ ಹೆಂಗಸು ಯಾವ ಮುಚ್ಚು ಮರೆ ಇಲ್ಲದೆ, ನನ್ನ ಸಂಬಂಧಿಕರೊಬ್ಬರಿಗೆ ಮಗು ಆಗೋದಿಲ್ಲ ಅಂತ ಹೇಳಿದರು. ಹಾಗಾಗಿ ನೀನು ಬಾಡಿಗೆ ತಾಯಿಯಾಗಿ ಅವರಿಗೆ ಮಗು ಕೊಡೋದಕ್ಕೆ ಒಪ್ಕೋತೀಯಾ? ಅದು ಅಲ್ಲದೆ ಮಿಂಚು ನಿನ್ನ ಮಗಳು ಅಂದರೆ ದುಡ್ಡಿಗೋಸ್ಕರ ತಾನೇ ನೀನು ಈ ಮಗುವಿಗೆ ಜನ್ಮ ನೀಡಿರೋದು. ಹಾಗಾಗಿ ನಿನಗೆ ಹೊರೆಯಾಗದಂತೆ ಅವರು ನಿನ್ನನ್ನು ತುಂಬ ಚೆನ್ನಾಗಿ ಸಾಕ್ತಾರೆ. ಮಗುವನ್ನು ಮಾತ್ರ ಹೆತ್ಕೊಡಮ್ಮ ಅಂದಾಗ ಸನ್ನಿಧಿಯ ಎದೆ ಧಸಕ್ ಅಂದಿದ್ದಂತೂ ಸುಳ್ಳಲ್ಲ. ಒಂದು ಮಗು ಜೊತೆ ಕರ್ಕೊಂಡು ಬಂದರೆ ಈ ರೀತಿಯೆಲ್ಲ ಮಾತಾಡ್ತಾರಾ? ಛೇ ಅಂತ ಮಿಂಚು ಕಡೆ ತಿರುಗಿ, ಕಂದ ನೀನು ಸಂಧ್ಯಾ ಚಿಕ್ಕಿ ಹತ್ರ ಇರು ಅಂತ ಕಳಿಸಿ ಆ ಹೆಂಗಸಿನ ಕಡೆ ಮುಖ ಮಾಡಿ, ಮೇಡಮ್ ನಿಮಗೆ 20 ವರ್ಷದ ಮಗಳಿದ್ದಾಳೆ ಅಲ್ವಾ ಅಂತ ಕೇಳಲು ಆ ಹೆಂಗಸು ಹೆಮ್ಮೆಯಿಂದ, ಹೌದು, ಈಗ MBBS ಓದಿಸ್ಬೇಕು ಅಂತ ಹೇಳಿದ್ರು. ಆಗ ಸನ್ನಿಧಿ ವ್ಯಂಗ್ಯವಾಗಿ ನಕ್ಕು, ಡಾಕ್ಟರ್ ಓದಿಸೋಕೆ ದುಡ್ಡಿನ ಅವಶ್ಯಕತೆ ತುಂಬ ಇದೆ ಅಲ್ವಾ ಮೇಡಮ್ ಅಂತ ಕೇಳಿದ್ಲು ಸನ್ನಿಧಿ. ಆ ಹೆಂಗಸು ಹೌದಮ್ಮ ಅಂತ ಉತ್ತರಿಸ್ತಾರೆ. ಅದೇ ತಕ್ಷಣ ನಿಮ್ಮ ಮಗಳನ್ನೇ ಬಾಡಿಗೆ ತಾಯಿಯಾಗಿ ನಿಮಗೆ ಎಷ್ಟು ಬೇಕೋ ಅಷ್ಟು ದುಡ್ಡನ್ನು ಕೇಳಿ ಪಡ್ಕೊಳ್ಳಿ ಅಂತ ಹೇಳಿದ್ಲು. ಆ ಹೆಂಗಸಿಗೆ ಕೋಪ ಉಕ್ಕಿ ಬಂದಿತ್ತು. ಸನ್ನಿಧಿ ಅಂತ ಜೋರಾಗಿ ಕೂಗೋಕೆ, ಜಾಸ್ತಿ ಕಿರುಚಬೇಡಿ, ನಾನು ನನ್ನ ಮಗಳನ್ನು ಹೇಗೆ ಪಡೆದೆ ಅನ್ನೋದು ನಿಮಗೆ ಬೇಡದೇ ಇರೋ ವಿಷಯ. ಹಾಗೆ ಇದು ನನ್ನ ವೈಯಕ್ತಿಕ ವಿಷಯ ಕೂಡ ಹೌದು. ನಿಮಗೆ ಇದರಲ್ಲಿ ತಲೆ ಇಡೋ ಯಾವ ಅಧಿಕಾರವೂ ಇಲ್ಲ. ಬಾಡಿಗೆ ತಾಯಿ ಆಗುವಂತ ಎಷ್ಟು ಸಲೀಸಾಗಿ ಹೇಳಿದ್ರಿ ಅಲ್ವಾ? ನಾನು ಒಂದು ಹೆಣ್ಣು ಅನ್ನೋದನ್ನು ಮರೆತು ಮಾತಾಡ್ತಾ ಇದ್ದೀರಾ. ನಿಮ್ಮ ಮಗಳಿಗೆ ಮಾನ ಮರ್ಯಾದೆ ಎಲ್ಲ ಇದೆ. ಅದೇ ನನಗೆ ಒಂದು ಮಗುವನ್ನು ಕರ್ಕೊಂಡು ಬಂದು ಗಂಡ ಇಲ್ಲ ಅಂದರೆ ಅವಳು ನಡತೆಗೆಟ್ಟ ಹೆಂಗಸಾ? ನಿಮಗೂ ಮದುವೆಯಾಗಿ 5 ವರ್ಷ ದಾಂಪತ್ಯ ನಡೆಸಿ ಗಂಡನಿಂದ ಡಿವೋರ್ಸ್ ತಗೊಂಡು ಹೊರ ಬಂದಾಗ ನಿಮಗೂ ಬಾಡಿಗೆ ತಾಯಿಯಾಗೂ ಹಣದ ಅವಶ್ಯಕತೆ ನಿಮಗೂ ಇರುತ್ತೆ ಅಂದಿದ್ರೆ ನೀವು ಒಪ್ತಾ ಇದ್ರಾ ಅಂತ ಹೇಳಿದಾಗ ಆ ಹೆಂಗಸಿನ ಮುಖ ಬಿಳಿಸ್ಕೊಂಡಿತ್ತು. ನೀನು ನನ್ನ ತಾಯಿಯ ವಯಸ್ಸಿನವರು ಅಂತ ಮಾತಲ್ಲೇ ಮುಗಿಸ್ತಾ ಇದ್ದೀನಿ. ಇದೇ ಮಾತನ್ನು ಬೇರೆ ಯಾರಾದರೂ ಮಾತಾಡಿದರೆ ದವಡೆ ಹಲ್ಲು ಉದುರಿಸಿ ಬಿಡ್ತಾ ಇದ್ದೆ ಅಂತ ಸೀದಾ ವೈಭವ್ ಇದ್ದ ಕಡೆ ಹೋಗಿ, ಸರ್ ನನಗೆ ಈ ಪಾರ್ಟಿ ಇಷ್ಟ ಆಗಲಿಲ್ಲ. ನನಗೆ ಮತ್ತು ನನ್ನ ಮಗಳಿಗೆ ಬೆಲೆ ಗೌರವ ಇಲ್ಲದೆ ಇರೋ ಜಾಗದಲ್ಲಿ ಒಂದು ಕ್ಷಣವೂ ನಾನು ಇರೋಕೆ ಇಚ್ಛೆ ಪಡೋದಿಲ್ಲ ಅಂತ ಹೇಳಿ ವೈಭವ್ಗೆ ಮರು ಮಾತಾಡೋಕೆ ಅವಕಾಶ ನೀಡದೆ ಮಿಂಚುವನ್ನು ಕರ್ಕೊಂಡು ಹೊರಟಿದ್ಲು ಸನ್ನಿಧಿ. ಮನೆಗೆ ಬಂದ ಸನ್ನಿಧಿ ಪಾರ್ಟಿಲಿ ನಡೆದ ಘಟನೆಯನ್ನು ನೆನಪಿಸ್ಕೊಂಡು ಕಣ್ಣಂಚಲ್ಲಿ ನೀರು ತುಂಬಿಕೊಂಡ್ರೆ ಮಿಂಚು ಬಂದು, ಹೊಟ್ಟೆ ಹಸಿವಾ ಸನ್ನಿ ಅಂತ ಕೇಳಿದ್ಲು. ಆಗ ತನ್ನ ಕಣ್ಣಂಚಲ್ಲಿ ಇದ್ದ ನೀರನ್ನು ಒರೆಸ್ಕೊಂಡು, ಇಲ್ಲ ಕಂದ, ಅಮ್ಮ ಯಾವತ್ತೂ ನೀನು ಬಿಟ್ಟೋಗಲ್ಲ ಆಯಿತಾ ಅಂದು ಪಾರ್ಟಿ ವಿಷಯಕ್ಕೆ ಬ್ರೇಕ್ ಹಾಕಿ ಮಿಂಚು ಜೊತೆ ಊಟ ಮಾಡಿ ಮಲಗ್ತಾಳೆ. ಈ ಕಡೆ ಸನ್ನಿಧಿ ತನ್ನ ಮನಸ್ಸಿನ ಮಾತನ್ನು ಸಂಧ್ಯಾ ಹತ್ರ ಮಾತಾಡಿದ್ಲು. ಅದನ್ನು ರೆಕಾರ್ಡ್ ಮಾಡಿದ ಸಂಧ್ಯಾ ವೈಭವ್ಗೆ ಆ ಆಡಿಯೋನ ಕಳಿಸಿದ್ಲು. ವೈಭವ್ಗೆ ಆ ಆಡಿಯೋ ಕೇಳಿ ಸನ್ನಿಧಿ ಮೇಲೆ ಬೇರೆ ರೀತಿಯೇ ಗೌರವ ಮೂಡಿತ್ತು. ಆದರೂ ಸದ್ಯದ ಪರಿಸ್ಥಿತಿಯಲ್ಲಿ ಸನ್ನಿಧಿ ಮುಂದೆ ಹೇಳೋದು ಬೇಡ ಅಂತ ನಿರ್ಧರಿಸಿದ್ದ. ಇದಕ್ಕೂ ಮುಂಚೆ ಒಮ್ಮೆ ಪೊಲೀಸ್ ಬಂದು ಸನ್ನಿಧಿಯನ್ನು ಪೊಲೀಸ್ ಸ್ಟೇಷನ್ಗೆ ಕರ್ಕೊಂಡು ಹೋಗಿದ್ದಾಗ ಸಂಧ್ಯಾ ಬಂದು ವೈಭವ್ ಹತ್ರ ಹೇಳಿದ್ಲು. ಇದೇ ಕಾರಣದಿಂದ ವೈಭವ್ ಕೂಡ ಸನ್ನಿಧಿಯ ಜೀವನ ಸರಿ ಆಗೋ ಹಾಗೆ ಮಾಡಬೇಕು ಅಂತ ಸಂಧ್ಯಾ ಹತ್ರ ಕೇಳ್ಕೊಂಡಿದ್ದ. ಅದೇ ಕಾರಣಕ್ಕೆ ಸಂಧ್ಯಾ ಜೀವನ ಸರಿ ಮಾಡಿದ್ದಕ್ಕೆ ಸನ್ನಿಧಿ ಜೀವನ ಕೂಡ ಸರಿ ದಾರಿ ಬರೋ ಹಾಗೆ ಮಾಡಲೇಬೇಕು ಅಂತ ಯೋಚಿಸಿದ ಸಂಧ್ಯಾ ತನ್ನ ಬಾಸ್ ವೈಭವ್ಗೆ ಸನ್ನಿಧಿಯ ಯಾವೊಂದು ವಿಷಯವನ್ನು ಮುಚ್ಚಿಟ್ಟಿರಲಿಲ್ಲ. ಮಾರನೇ ದಿನ ಸನ್ನಿಧಿಯ ಮುಂದೆ ನಿಂತಿದ್ದ ಹೆಂಗಸನ್ನು ನೋಡಿದ ಸನ್ನಿಧಿ ವ್ಯಂಗ್ಯವಾಗಿ ನೋಡಿ ಮೂತಿ ಸೊಟ್ಟ ಮಾಡಿ, ಏನು ಮೇಡಮ್ ಬೆಳಗ್ಗೆನೆ ನನ್ನ ಮುಂದೆ ಹಾಜರಿದ್ದೀರಿ? ಬಾಡಿಗೆ ತಾಯಿ ಯಾರೂ ಸಿಗಲಿಲ್ಲ ಅಂತ ಮತ್ತೆ ದುಡ್ಡಿನ ಆಸೆ ತೋರಿಸಿ ನನ್ನನ್ನು ಕೇಳೋದಕ್ಕೆ ಬಂದಿದ್ದೀರಾ ಹೇಗೆ ಅಂತ ಕೇಳಿದಾಗ ಏನೊಂದು ಮಾತಾಡದೆ ಸನ್ನಿಧಿಯ ಕಾಲಿಗೆ ಎರಗಿದ ಆ ಹೆಂಗಸು, ನನ್ನನ್ನು ಕ್ಷಮಿಸ್ಬಿಡಮ್ಮ, ನನ್ನಿಂದ ತಪ್ಪಾಯಿತು, ಬಾಯಿ ತಪ್ಪಿ ಏನೇನೋ ಮಾತಾಡಿದೆ ಅಂದಾಗ ಅವರನ್ನು ಅಷ್ಟು ಸುಲಭವಾಗಿ ಬಿಡದ ಸನ್ನಿಧಿ, ಹೆಣ್ಣಿಗೆ ತಾಳ್ಮೆ ಎಷ್ಟು ಮುಖ್ಯನೋ ಅದೇ ರೀತಿ
ಮೂಳೆ ಇಲ್ಲದೆ ಇರೋ ನಾಲಿಗೆಗೆ ಕೂಡ ಒಳ್ಳೆ ಮಾತುಗಳು ಅಷ್ಟೇ ಮುಖ್ಯ ಮೇಡಮ್. ಈಗ ಎದ್ದೇಳಿ ಅಂತ ಅಂದ್ಲು. ನನ್ನಿಂದ ತಪ್ಪಾಯಿತು ಸನ್ನಿಧಿ, ನನ್ನನ್ನು ಕ್ಷಮಿಸು ಅಂದಾಗ ಸನ್ನಿಧಿಗೆ ಅನುಮಾನ ಬಂದರೂ ಕೂಡ ಆ ಹೆಂಗಸು ಮಾಡಿದ ತಪ್ಪಿನ ಅರಿವಾಗಿದೆ ಅಂತ ಅಂದ್ಕೊಂಡು, ಆಯಿತು ಬಿಡಿ, ನಾನು ನಿಮ್ಮನ್ನು ಕ್ಷಮಿಸಿದ್ದೀನಿ, ಎದ್ದೇಳಿ ಹೋಗಿ ನಿಮ್ಮ ಕೆಲಸ ನೋಡಿ ಅಂತ ಹೇಳಿ ತನ್ನ ಟೇಬಲ್ ಬಳಿ ಹೋದ್ಲು ಸನ್ನಿಧಿ. ಪಪ್ಪ, ವೈಭವ್ ಏನೇನೋ ಮಾತಾಡ್ತಾ ಇದ್ದಾರೆ, ನನ್ನ ನಾಟಕ ಮುಖವಾಡ ಕಳಿಸುತ್ತೀನಿ ಏನೇನೋ ಹೇಳ್ತಿದ್ದಾರೆ ಅಂತ ಗಾಬರಿಯಾದ ಅಂಜಲಿ ತನ್ನ ತಂದೆ ಜೊತೆ ಮಾತಾಡ್ತಾ ಇದ್ಲು. ಹುಷಾರು ಮಗಳೇ, ನೀನು ಯಾವತ್ತೂ ಸಾಫ್ಟ್ ನೇಚರ್ ಹುಡುಗಿ ಅಂತ ನೆನಪಿರಲಿ. ನಿನ್ನ ಅತಿಯಾದ ಕೋಪ, ದುಡ್ಡಿನ ಮದ ಎಲ್ಲವೂ ಸ್ವಲ್ಪ ದಿನದ ಮಟ್ಟಿಗೆ ಮೂಟೆ ಕಟ್ಟಿಡು ಅಂತ ಅಂಜಲಿ ತಂದೆ ಸಮಾಧಾನ ಮಾಡ್ತಾರೆ. ಯಾರೇ ಆದರೂ ಅಷ್ಟೇ ಅಲ್ವಾ, ಅವರ ಮನೆ ಹೆಣ್ಮಕ್ಳು ಅಂದರೆ ಕಪ್ಪೆ ಚಿಪ್ಪಲ್ಲಿಟ್ಟು ಜೋಪಾನ ಮಾಡೋ ಹಾಗೆ ಮಾಡ್ತಾರೆ. ಅದೇ ಬೇರೆ ಮನೆ ಹೆಣ್ಮಕ್ಳು ಅಂದರೆ ಎಲ್ಲರಿಗೂ ಸಸಾರ. ಸನ್ನಿಧಿ ತುಂಬ ಸಾಫ್ಟ್ ಅಲ್ಲ, ಹಾಗಂತ ಜಗಳಗಂಟಿ ಮತ್ತು ಹಠಮಾರಿ ಕೂಡ ಅಲ್ಲ. ಯಾರ್ಯಾರಿಗೆ ಎಷ್ಟೆಷ್ಟು ಮರ್ಯಾದೆ ಕೊಡಬೇಕೋ ಅಷ್ಟು ಮಾತ್ರ ಕೊಡ್ತಾಳೆ. ಹೆಣ್ಣು ಯಾವತ್ತೂ ಕ್ಷಮೆಯ ಧರಿತ್ರಿ ಅಂತ ತಿಳಿದು ಪದೇ ಪದೇ ಅವಳ ಮೇಲೆ ದೌರ್ಜನ್ಯ ಎಸಗಿದ್ರೆ ಯಾವ ಹೆಣ್ಣಾದರೂ ಅಷ್ಟೇ ಗಟ್ಟಿಗಿತ್ತಿ ಆಗ್ತಾಳೆ. ಹೆಣ್ಣಿಗೆ ಸಹನೆ ಅನ್ನೋದು ಎಷ್ಟು ಮುಖ್ಯನೋ ಅವಳ ತಂಟೆಗೆ ಬರೋರಿಗೂ ಅಷ್ಟೇ ರೋಷದಿಂದ ಮಾತಾಡೋ ಧೈರ್ಯ ಕೂಡ ಮುಖ್ಯ ಅಲ್ವಾ?